Good morning, students. This is Professor A.J. Gireddy. So, today I would like to explain the important short questions on accounting theory subject. Before that, I want to request you all to subscribe my channel and get more videos on useful subjects. Thank you. Now, today, please see the video till the end. Okay. First question asked in the previous year: what is accounting theory? ಲೆಕ್ಕಶಾಸ್ತ್ರ ಸಿದ್ಧಾಂತ ಎಂದರೇನು ಅಂತ ಕೇಳಿ. So accounting theory means set of hypothetical, conceptual, pragmatic principles which form the general frame of reference in the field of accounting. ಲೆಕ್ಕಶಾಸ್ತ್ರ ಸಿದ್ಧಾಂತ ಎಂದರೆ ಅನುಷ್ಠಾನಕ್ಕೆ ಯೋಗ್ಯವಾದ ಪೂರ್ವಕಲ್ಪಿತವಾದಂತಹ ನಿಯಮಗಳು ಅಂತ ಕರೀತಾರೆ. ಇದು ಬುಕ್ ಡೆಫಿನೇಷನ್. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. What is accounting theory? It is a combination or set of principles. Principles ಅಂದ್ರೆ ತತ್ವಗಳು, and which is hypothetical. Hypothetical ಅಂದ್ರೆ ಅನಿಸಿಕೆಗಳಿಂದ ಕೂಡಿದ, ಅಜಂಪ್ಷನ್ಗಳಿಂದ ಕೂಡಿದ ಅಂತ, ಪೂರ್ವಕಲ್ಪಿತವಾದ ಅಂದ್ರೆ you have to assume ಅಂತ. ಸೊ ಅಸ್ಯೂಮ್ ಮಾಡಿ ನಾವು ನಮ್ಮ ಪ್ರಾಕ್ಟೀಸ್ಗೆ ಅಡಾಪ್ಟ್ ಮಾಡಿದೀವಿ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಅಕೌಂಟಿಂಗ್ ಥಿಯರಿ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ಥಿಯರಿ ಅಂತ ಕರಿಬೇಕಂದ್ರೆ ಇಲ್ಲಿ ಪ್ರಿನ್ಸಿಪಲ್ಸ್ ಇರಬೇಕು, ಪ್ರೊಸೀಜರ್ಸ್ ಇರಬೇಕು, ಕನ್ಸೆಪ್ಟ್ ಇರಬೇಕು, which is help for practice. ಅಂದರೆ ಆಚರಣೆಗೆ ಯೋಗ್ಯವಾದಂತಹ ನಿಯಮಗಳು, ನೀತಿಗಳು, ತತ್ವಗಳು ಇವೆಲ್ಲದಕ್ಕೂ ನಾವು ಏನಂತ ಕರಿತೀವಿ? ಅಕೌಂಟಿಂಗ್ ಥಿಯರಿ ಅಂತ ಕರಿತೀವಿ. ಯಾವುದು ಪ್ರಾಕ್ಟೀಸ್ಗೆ ಹೆಲ್ಪ್ ಆಗುತ್ತಾ ಅದನ್ನು ಪ್ರೊವೈಡ್ ಮಾಡೋದೇ ಅಕೌಂಟಿಂಗ್ ಥಿಯರಿ. ಸೆಕೆಂಡ್ ಕ್ವಶನ್: what is eclectic approach? This is very important question. What is eclectic approach? ಸಾರ ಸಂಗ್ರಹ ಮಾರ್ಗ ಎಂದರೇನು ಅಂತ ಕರಿತೀವಿ. ಸೊ eclectic approach means combination of different approaches. Combination of different approaches, various approaches, collectively we can call it as a eclectic approach. ಬೇರೆ ಬೇರೆ ಮಾರ್ಗಗಳಿಂದ ಉತ್ತಮವಾಗಿರತಕ್ಕಂತಹ ನಿಯಮಗಳನ್ನ, ಆಚರಣೆಗಳನ್ನು ತೆಗೆದುಕೊಂಡು ಬಂದು ಮತ್ತೊಂದು ಸಿದ್ಧಾಂತವನ್ನ ಮಾಡೋದಕ್ಕೆ ಅಥವಾ ಮತ್ತೊಂದು ಮಾರ್ಗವನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸಾರ ಸಂಗ್ರಹ ಮಾರ್ಗ ಅಂತ. ವಿ ಶುಡ್ ಸೆಲೆಕ್ಟ್ ದ ಬೆಸ್ಟ್ ಕಾಂಬಿನೇಷನ್ ಆಫ್ ಡಿಫರೆಂಟ್ ಅಪ್ರೋಚ್. ಲೈಕ್ ಸೋಷಿಯಾಲಜಿಕಲ್ ಅಪ್ರೋಚ್ ಇಂದ ಸೋಷಿಯಲ್ ವೆಲ್ಫೇರ್ ತಗೋದು, ಎಕನಾಮಿಕ್ ಅಪ್ರೋಚ್ ಇಂದ ಎಕನಾಮಿಕ್ ಆಕ್ಟಿವಿಟಿ ತಗೋದು, ಸೊ ಆಬ್ಜೆಕ್ಟಿವ್ಸ್ ತಗೋದು, ಅಥಾರಿಟೇರಿಯನ್ ಮುಖಾಂತರ ಪವರ್ಸ್ ತಗೋದು. ಹಿಂಗೆ ಕಾಂಬಿನೇಷನ್ ಮಾಡಿ ನಾವು ಅಪ್ರೋಚ್ ಮಾಡಿದೀವಿ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಇಕ್ಲೆಕ್ಟಿಕ್ ಅಪ್ರೋಚ್ ಅಂತ. ವಿ ಹ್ಯಾವ್ ಟು ಕಂಬೈನ್ ಅಂದ್ರೆ ಎಲ್ಲಾನು ತೆಗೆದುಕೊಂಡು ಒಂದು ಮತ್ತೊಂದು ಮಾರ್ಗ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಇಕ್ಲೆಕ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್: ವಾಟ್ ಈಸ್ ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್? ದ್ವಿನಮೂದ ತತ್ವ ಎಂದರೇನು ಅಂತ. ಸೊ ಐ ಟೋಲ್ಡ್ ಇನ್ ಡಿಟೇಲ್ ಇನ್ ಕೇಸ್ ಸ್ಟಡೀಸ್. ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್ ಅಂದ್ರೇನು? ಎವ್ರಿ ಅಕೌಂಟಿಂಗ್ ಹ್ಯಾಸ್ ಟೂ ಫೋಲ್ಡ್ ಎಫೆಕ್ಟ್, ಟೂ ಅಕೌಂಟಿಂಗ್ ಎಫೆಕ್ಟ್ಸ್, ಡಬಲ್ ಎಂಟ್ರಿ ಸಿಸ್ಟಮ್ ಅಂತ, ಡಬಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ. ಪ್ರತಿಯೊಂದು ಅಕೌಂಟಿಂಗ್ಗೆ ಎರಡು ಟ್ರೀಟ್ಮೆಂಟ್ಗಳಿರ್ತಾವ, ಎರಡು ಮುಖಗಳಿರ್ತಾವ. ಅಂದ್ರೆ ಒಂದು ಅಕೌಂಟಿಂಗ್ ಅನ್ನ ಒಂದ್ ಕಡೆ ಬರೆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇನ್ನೊಂದು ಕಡೆನೂ ಬರೀಬೇಕಾಗತ್ತ. ಇಫ್ ಯು ರೈಟ್ ದ ಅಸೆಟ್, ಸಿಮಿಲರ್ ಯು ಹ್ಯಾವ್ ಟು ರೈಟ್ ದ ಲಯಬಿಲಿಟಿ. ಹಾಗಾಗಿ ಅಕೌಂಟಿಂಗ್ಗೆ ಎರಡು ಪ್ರತಿಫಲಗಳಿರ್ತವೆ. ಅದನ್ನು ಬರೆಯೋದಕ್ಕೆ ನಾವು ಏನಂತ ಕರಿತೀವಿ? ದ್ವಿನಮೂದ ಅಂತ ಕರಿತೀವಿ. ಇಟ್ ಹ್ಯಾಸ್ ಟು ರೈಟ್ ಟೂ ಟೈಮ್ಸ್. ಎರಡು ಸಾತಿ ಬರೆಯೋದಕ್ಕೆ ಅಕೌಂಟಿಂಗ್ ಡ್ಯುಯಲ್ ಆಸ್ಪೆಕ್ಟ್ ಅಂತ ನಾವು ಅಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್: ವಾಟ್ ಈಸ್ ಅಕೌಂಟಿಂಗ್ ಪಿರಿಯಡ್ ಪೋಸ್ಟುಲೇಟ್ ಅಂತ ಇತ್ತು. ಲೆಕ್ಕದ ಅವಧಿಯ ಮೂಲಭೂತ ನಿಯಮ ಅಂದರೇನು? ಪಿರಿಯಡ್ ಮೀನ್ಸ್ ಇಟ್ ಈಸ್ ಅ time duration ಅಂತ ಕರಿತೀವಿ. ಸೊ ಇನ್ ದಟ್ ಟೈಮ್ ಡ್ಯೂರೇಷನ್ ವಾಟ್ ವಿ ಕ್ಯಾನ್ ರೈಟ್? ವಿ ಕ್ಯಾನ್ ರೈಟ್ ದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ during the year. Whatever the economic activity takes place in a business, that has been written in a accounting, in a book. So that is normally called as accounting period postulate. Usually accounting period postulate is for 1 year only, right from the 1st April to 31st March. That is called as accounting year. So similarly that is called as accounting period. ಲೆಕ್ಕದ ಅವಧಿ ಅಂದ್ರೆ ಏನ್ರಿ? ವ್ಯಾವಹಾರಿಕ ಚಟುವಟಿಕೆಗಳನ್ನ, ಲೆಕ್ಕದ ನಿಯಮಗಳನ್ನ ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ ಬರೆದಿರೋದಕ್ಕೆ ನಾವು ಏನಂತ ಕರಿತೀವಿ? ಅಕೌಂಟಿಂಗ್ ಪಿರಿಯಡ್ ಪೋಸ್ಟುಲೇಟ್, ಲೆಕ್ಕದ ಅವಧಿಯ ಮೂಲಭೂತ ನಿಯಮ ಅಂತ ಕರಿತೀವಿ. ಆ ವರ್ಷದಲ್ಲಿ ಆಗಿರತಕ್ಕಂಥ ಎಲ್ಲ ವ್ಯವಹಾರದ ಚಟುವಟಿಕೆಗಳನ್ನ ಬರೆದಿಟ್ಟು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋದಕ್ಕಂಥ ಪ್ರಕ್ರಿಯೆಗೆ ಅಕೌಂಟಿಂಗ್ ಪಿರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ: ವಾಟ್ ಈಸ್ ಲೀಗಲ್ ಎನ್ವಿರಾನ್ಮೆಂಟ್? ಕಾನೂನು ಪರಿಸರ ಎಂದರೇನು ಅಂತ. ಸೊ ಎನ್ವಿರಾನ್ಮೆಂಟ್ which influence on legal aspects. ಪರಿಸರವು ಕಾನೂನುಬದ್ಧವಾದಂತಹ ಪರಿಣಾಮವನ್ನು ಬೀರುತ್ತದೆ. ಸೊ ಲೀಗಲ್ ಎನ್ವೈರನ್ಮೆಂಟ್ ಒಳಗ ಲೀಗಲ್
ಆಕ್ಟ್ಸ್ ಇರ್ತಾವ, ಲೈಕ್ MRTP ಆಕ್ಟ್ ಅಂತ ಬರ್ತದೆ, ಮೊನೋಪೋಲಿ ರಿಸ್ಟ್ರಿಕ್ಟಿವ್ ಆಕ್ಟ್, ಏಕಸ್ವಾಮ್ಯತೆಯ ಕಾಯ್ದೆ. ಆಮೇಲೆ ಫ್ಯಾಕ್ಟರೀಸ್ ಆಕ್ಟ್ ಅಂತ ಬರ್ತಾವ. ಆಮೇಲೆ ವೇರಿಯಸ್ ಆಕ್ಟ್ಸ್, ಇನ್ ಸಿಂಪಲ್ ವರ್ಡ್ ವೇರಿಯಸ್ ಆಕ್ಟ್ಸ್ which is influence on accounting, it is called as legal environment, like Banking Regulation Act, Income Tax Act, so Contract Act. ಇವೆಲ್ಲ ಕಾಯ್ದೆಗಳು. ಈ ಕಾಯ್ದೆಗಳು ಅಕೌಂಟಿಂಗ್ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ನಾವೇನಂತ ಕರಿತೀವಿ, ಲೀಗಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ, ಕಾನೂನು ಪರಿಸರ ಅಂತ ಕರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪಾಂಡ್ ಗ್ಯಾಪ್ ಅಂಡ್ FASB, GAAP, ಗ್ಯಾಪ್ ಅಂಡ್ FASB. ಇಲ್ಲಿ ಯಾರು ಕೇಳೋದು? ಗ್ಯಾಪ್ ಅಂದ್ರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಪ್ಪಿದಂತ ಲೆಕ್ಕದ ತತ್ವಕ್ಕೆ ನಾವೇನಂತ ಕರಿತೀವಿ, ಗ್ಯಾಪ್ ಅಂತ ಕರಿತೀವಿ. ಇನ್ನೊಂದು ಏನ್ ಕೇಳಿ, FASB. FASB ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. FASB ಮೀನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಸಾಕಷ್ಟು ಕ್ವಶನ್ ಅನ್ನ ನಾವು ಅನಲೈಸ್ ಮಾಡಬಹುದು. ಎಕ್ಸ್ಪಾನ್ಷನ್ ಈಗ ಹೇಳ್ಬಿಡ್ತೇನೆ ನೋಡಿ. IFRS ಅಂತ ಬರ್ತದೆ. IFRS ಅಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಬರೋದು IASB ಅಂತ ಬರ್ತದೆ. IASB ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. IASB ಮೀನ್ಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ನೆಕ್ಸ್ಟ್ IASC ಅಂತ ಬರ್ತದೆ. IASC ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. IASC ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ. ನೆಕ್ಸ್ಟ್ ಬರುತ್ತೆ EPS ಅಂತ ಬರ್ತದೆ. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್. ನೆಕ್ಸ್ಟ್ ಒನ್ ಈಸ್ DPS, ಡಿವಿಡೆಂಡ್ ಪರ್ ಶೇರ್. ದೆನ್ ಇವೆಲ್ಲ ಏನ್ರಿ ಇಂಪಾರ್ಟೆಂಟ್ ಎಕ್ಸ್ಪಾನ್ಷನ್ ನೋಡಿ. ಇವು ಪ್ರತಿ ಸಲ ಕೇಳ್ತಾರೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ, ವಾಟ್ ಈಸ್ ಎಥಿಕಲ್ ಅಪ್ರೋಚ್, ನೈತಿಕ ಮಾರ್ಗ ಎಂದರೇನು ಅಂತ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಥಿಕಲ್ ಅಪ್ರೋಚ್ ಮೀನ್ಸ್ ದ ಅಪ್ರೋಚ್ ವಿಚ್ ಕಾನ್ಸಂಟ್ರೇಟ್ ಆನ್ ಎಥಿಕಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳನ್ನು ಪರಿಗಣಿಸುತ್ತೆ. ದೇರ್ ಆರ್ 3 ಇಂಪಾರ್ಟೆಂಟ್ ಎಥಿಕಲ್ ವ್ಯಾಲ್ಯೂಸ್ ವಿಚ್ ವಿ ಫೌಂಡ್ ಇನ್ ಅಕೌಂಟಿಂಗ್ ಥಿಯರಿ. ಅಕೌಂಟಿಂಗ್ ಥಿಯರಿನಲ್ಲಿ 3 ಮುಖ್ಯವಾದಂತಹ ನೈತಿಕ ಮೌಲ್ಯಗಳನ್ನು ನಾವು ಕಾಣ್ತೀವಿ. ಫಸ್ಟ್ ಒನ್ ಈಸ್ ಜಸ್ಟಿಸ್, ನ್ಯಾಯಬದ್ಧವಾಗಿರಬೇಕು. ಸೆಕೆಂಡ್ ಒನ್ ಈಸ್ ಟ್ರುತ್, ಸತ್ಯಾಂಶದಿಂದ ಕೂಡಿರಬೇಕು. ನಂಬರ್ 3 ಫೇರ್ನೆಸ್, ಯೋಗ್ಯವಾಗಿರಬೇಕು. ಈ 3 ಅಂಶಗಳನ್ನು ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೀವಿ, ಎಥಿಕಲ್ ಅಪ್ರೋಚ್ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ethical approach concentrate on 3 values only. What are those 3 values? Justice, truth and fairness. ನ್ಯಾಯಬದ್ಧವಾಗಿರಬೇಕು, ಸತ್ಯಾಂಶದಿಂದ ಕೂಡಿರಬೇಕು ಹಾಗೂ ಯೋಗ್ಯವಾಗಿರಬೇಕು. ಯಾವ ಈ 3 ಮೌಲ್ಯಗಳನ್ನು ಒಳಗೊಂಡಿರ್ತಾರೆ ಅದಕ್ಕೆ ನೈತಿಕ ಮಾರ್ಗ ಅಂತ ಕರಿತೀವಿ. ಈ ಕ್ವಶನ್ ಇನ್ನೊಂದು ರೀತಿನೂ ಕೇಳ್ತಾರೆ, ವಾಟ್ ಆರ್ ದ 3 ವ್ಯಾಲ್ಯೂಸ್ ಸ್ಟ್ರೆಸ್ಡ್ ಇನ್ ಎಥಿಕಲ್ ಅಪ್ರೋಚ್ ಅಂತ. ನೈತಿಕ ಮಾರ್ಗವು ಒಳಗೊಂಡಿರುವ 3 ಅಂಶಗಳನ್ನು ಹೆಸರಿಸಿದೆ ಅಂತ. ಅವಾಗ ಆನ್ಸರ್ ಕೂಡ ಸೇಮ್, ಜಸ್ಟಿಸ್, ಟ್ರೂತ್, ಫೇರ್ನೆಸ್. ಸತ್ಯಾಂಶದಿಂದ ಕೂಡಿರಬೇಕು, ನ್ಯಾಯಬದ್ಧವಾಗಿರಬೇಕು ಹಾಗೂ ಯೋಗ್ಯವಾಗಿರ್ಬೇಕು. ಅಂದ್ರೆ ಅಕೌಂಟಿಂಗ್ ಅನ್ನ ಬರೆಯುವಾಗ ಎಲ್ಲರಿಗೂ ಒಂದೇ ಅದು, ನೀವು ಹೆಚ್ಚು ಶೇರ್ ತಗೊಂಡ್ರು ಅಷ್ಟೇ, ಕಡಿಮೆ ಶೇರ್ ತಗೊಂಡ್ರು ಅಷ್ಟೇ. ಸೊ ದ್ಯಾಟ್ ಈಸ್ ಸೇಮ್ ಟು ಎವ್ರಿ ಒನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಷನ್ 2 ನೀಡ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕೇಳಿ. ಮೆನ್ಷನ್ 2 ನೀಡ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಲೆಕ್ಕ ಬರಹ ಪ್ರಮಾಣಕದ 2 ಅವಶ್ಯಕತೆಗಳನ್ನು ಬರೆಯಿರಿ. ನೀಡ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೀನ್ಸ್ ಲೆಕ್ಕ ಬರಹ ಪ್ರಮಾಣಕಗಳ 2 ಅವಶ್ಯಕತೆಗಳನ್ನು ಬರೆಯಿರಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಯೂಸ್ಫುಲ್ ಟು ದ ಪ್ರಾಕ್ಟೀಷನರ್. ಮೊದಲೇ ವರ್ಡ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ಯೂಸ್ಫುಲ್ ಟು ದ ಪ್ರಾಕ್ಟೀಷನರ್ ಅಂದ್ರೆ ಏನು? ಲೆಕ್ಕ ಬರಹ ಪ್ರಮಾಣಕಗಳು ಉಪಯೋಗಿಸುವ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ ಅಥವಾ ಅವಶ್ಯಕತೆ ಇದೆ ಅಂತ. ಉಪಯೋಗಿಸುವ ವ್ಯಕ್ತಿಗಳಂದ್ರೆ ಯಾರು? ಅಕೌಂಟೆಂಟ್ ಈಸ್ ಅ ಪ್ರಾಕ್ಟೀಷನರ್. ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ನೀಡ್ ಟು ಹೂಮ್? ಬಿಸಿನೆಸ್ ಮನ್ ಟು ಟೇಕ್ ದ ಡಿಸಿಷನ್. ಇನ್ನೊಂದು ಅವಶ್ಯಕತೆ ಅಂದ್ರೆ ವ್ಯವಹಾರಿಕ ವ್ಯಕ್ತಿಗಳಿಗೆ ಅವಶ್ಯಕತೆ ಇದೆ. ಬಿಸಿನೆಸ್ ಮನ್ಗೆ ಯಾಕೆ ಉಪಯೋಗ ಆಗುತ್ತೆ? ಬಿಕಾಸ್ ದೇ ವಾಂಟ್ ಟು ಟೇಕ್ ದ ರೈಟ್ ಡಿಸಿಷನ್. ವಿಚ್ ಅಕೌಂಟಿಂಗ್ ಈಸ್ ಅಡಾಪ್ಟೆಡ್, ವಿಚ್ ಅಕೌಂಟಿಂಗ್ ಈಸ್ ಸುಟೇಬಲ್, ವಿಚ್ ಅಕೌಂಟಿಂಗ್ ಈಸ್ ಗಿವ್ ಬೆನಿಫಿಟ್ ಫಾರ್ ಲಾಂಗ್ ಟರ್ಮ್. ಯಾವ ಲೆಕ್ಕವು ನಮಗೆ ಪ್ರಯೋಜನಕಾರಿಯಾಗಿದೆ, ದೀರ್ಘಾವಧಿಗೆ ಬಾಳಿಕೆ ಬರುತ್ತಾ ಅಂತ ಹೇಳೋದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅವಶ್ಯಕತೆ. ಸಿಂಪಲ್ ವರ್ಡ್ ನೆನಪಿಟ್ಕೊಳ್ಳಿ, ಒಂದು ಪ್ರಾಕ್ಟೀಷನರ್ ಮೀನ್ಸ್ ಅಕೌಂಟೆಂಟ್, another one is businessman, ವ್ಯವಹಾರಿಕ ವ್ಯಕ್ತಿ.
ಲೆಕ್ಕಿಗ ಹಾಗೂ ವ್ಯವಹಾರಿಕ ವ್ಯಕ್ತಿ ಇವರಿಬ್ಬರಿಗೂ ಏನಾಗುತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಇನ್ನು ಭಾಳ ಜನಕ್ಕೆ ಉಪಯೋಗ ಆಗುತ್ತೆ, ಗವರ್ಮೆಂಟಿಗೆ, ಪಬ್ಲಿಕ್ಕಿಗೆ, ಕ್ರೆಡಿಟರ್ಸ್ಗೆ, ಸಪ್ಲೈಯರ್ಸ್, ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಯು ಕ್ಯಾನ್ ರೈಟ್. ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ, ಹೌ ಡು ಯು ಫೈಂಡ್ ಔಟ್ ಓನರ್ಸ್ ಇಕ್ವಿಟಿ ಅಂಡರ್ ಪ್ರೊಪ್ರೈಟರಿ ಥಿಯರಿ ಅಂತ ಕೇಳ. ಹೌ ಡು ಯು ಫೈಂಡ್ ಔಟ್ ಓನರ್ಸ್ ಇಕ್ವಿಟಿ ಅಂಡರ್ ಪ್ರೊಪ್ರೈಟರಿ ಥಿಯರಿ. ಮಾಲೀಕತ್ವದ ಸಿದ್ಧಾಂತದಲ್ಲಿ ಒಡೆತನದ ಕಲ್ಪನೆಯಲ್ಲಿ, ಪ್ರೊಪ್ರೈಟರಿ ಥಿಯರಿ ಅಂದ್ರೆ ಒಡೆತನದ ಕಲ್ಪನೆಯಲ್ಲಿ ಮಾಲೀಕರಿಗೆ ಉಳಿಯುವ ಹಣವನ್ನ ಕಂಡುಹಿಡಿಯಲಿಕ್ಕೆ ಯಾವ ಪದ್ಧತಿಯನ್ನು ಅಳವಡಿಸ್ತೀರಿ ಅನ್ನೋ. ಹೌ ಡು ಯು ಫೈಂಡ್ ಔಟ್, ಕ್ಯಾಲ್ಕುಲೇಷನ್ ಫಾರ್ಮುಲಾ ಬರೀಬೇಕಿಲ್ಲ. ಓನರ್ಸ್ ಇಕ್ವಿಟಿ ಅಂಡರ್ ಪ್ರೊಪ್ರೈಟರಿ ಥಿಯರಿ ಇಸ್ 2 ಮೆಥಡ್ಸ್. ಎರಡು ಮೆಥಡ್ಲೆ ಕಂಡುಹಿಡಿಯಬಹುದು, ಭಾಳ ಇಂಪಾರ್ಟೆಂಟ್. ಇದು 5 ಮಾರ್ಕ್ಸ್ ಲೆಕ್ಕನೂ ಬರ್ತೈತಿ, ನೆನ್ಪಿಟ್ಕೊಂಡ್ಬಿಡಿ ಹೇಳ್ತೀನಿ. ಓನರ್ಸ್ ಇಕ್ವಿಟಿ ಈಸ್ ಈಕ್ವಲ್ ಟು, there are 2 approach to find out the owner's equity. First method is share capital plus reserve plus profit and loss account plus share premium. ಇದು ಮ್ಯಾಕ್ಸಿಮಮ್. ಇವು 4 ಕೊಟ್ಟಿರಂಗಿಲ್ಲ, ಯಾವ 2-3 ಕೊಟ್ಟಿರ್ತಾರೆ. ಶೇರ್ ಕ್ಯಾಪಿಟಲ್, ರಿಸರ್ವ್ ಪ್ಲಸ್ ಪ್ರಾಫಿಟ್ ಪ್ಲಸ್ ಪ್ರೀಮಿಯಂ. ಇನ್ನೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಏನು ಅಂದ್ರೆ ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಟೋಟಲ್ ಅಸೆಟ್ ಅಂದ್ರೆ ಏನು ತಗೋಬೇಕು? ಫಿಕ್ಸ್ ಅಸೆಟ್ ಮತ್ತೆ ಕರೆಂಟ್ ಅಸೆಟ್. ಔಟ್ಸೈಡ್ ಲಯಬಿಲಿಟಿ ಅಂದ್ರೆ ಏನು ತಗೋಬೇಕು? ಕ್ರೆಡಿಟರ್ ಇರ್ಬೋದು, ಬಿಲ್ಸ್ ಪೇಬಲ್ ಇರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಇರ್ಬೋದು, ಇವೆಲ್ಲ ಬರ್ತವೆ. ಸೊ ಪ್ರೊಪ್ರೈಟರಿ ಥಿಯರಿ ಪ್ರಕಾರ ಓನರ್ಸ್ ಇಕ್ವಿಟಿನ ಕಂಡುಹಿಡಿಯಲಿಕ್ಕೆ 2 ಫಾರ್ಮುಲಾ ಅದಾವ. ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಪ್ಲಸ್ ಪ್ರಾಫಿಟ್, ಟೋಟಲ್ ಅಸೆಟ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸ್ಪೆಸಿಫಿಕ್ ಇಕ್ವಿಟಿ ಇನ್ ರೆಸಿಡ್ಯುಯಲ್ ಇಕ್ವಿಟಿ ಥಿಯರಿ? ವಾಟ್ ಈಸ್ ಸ್ಪೆಸಿಫಿಕ್ ಇಕ್ವಿಟಿ ಇನ್ ರೆಸಿಡ್ಯುಯಲ್ ಇಕ್ವಿಟಿ ಥಿಯರಿ? ರೆಸಿಡ್ಯುಯಲ್ ಇಕ್ವಿಟಿ ಅಂದ್ರೆ ಬಾಕಿ ಉಳಿದಿರುವ ತತ್ವ ಅಂತ ಕರಿತೀವಿ, ಅದಕ್ಕೆ ಸಿದ್ಧಾಂತ ಅಂತ ಕರಿತೀವಿ. ಬಾಕಿ ಉಳಿದಿರುವ ಸಿದ್ಧಾಂತದಲ್ಲಿ ವಿಶೇಷ ಷೇರು ಅಂದ್ರೆ ಏನು ಅನ್ನ. ಸ್ಪೆಸಿಫಿಕ್ ಇಕ್ವಿಟಿ ಅಂದ್ರೆ ವಿಶೇಷ ಷೇರು ಅಂತ ಕರಿತೀವಿ, ವಿಶೇಷ ಸಾಮಾನ್ಯ ಷೇರು. ಸ್ಪೆಸಿಫಿಕ್ ಇಕ್ವಿಟಿ ಅಂದ್ರೆ ಯಾರು ಅಂತ ತಿಳ್ಕೊ. ಸ್ಪೆಸಿಫಿಕ್ ಇಕ್ವಿಟಿ ಮೀನ್ಸ್ ದ ಪರ್ಸನ್ ಹೂ ಟೇಕ್ ದ ಮನಿ ಅಟ್ ಲಾಸ್ಟ್. ಯಾವ ವ್ಯಕ್ತಿಗಳು ಲಾಭವನ್ನ ಕೊನೆಯದಾಗಿ ಸ್ವೀಕರಿಸ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಕರಿತೀವಿ. ನಾವು ಯೂಶುವಲಿ ಲಾಸ್ಟ್ ಯಾರು ಸ್ವೀಕರಿಸ್ತಾರೆ ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ದೇ ಆರ್ ದ ಸ್ಪೆಸಿಫಿಕ್ ಪರ್ಸನ್ಸ್ ಇನ್ ದ ಕಂಪ್ನಿ. ಹಂಗಾದ್ರೆ ಅದನ್ನ ಕಂಡುಹಿಡಿಬೇಕಾದ್ರೆ ನಾವು ಪ್ರಿಫರೆನ್ಸ್ ಕ್ಯಾಪಿಟಲ್, ಡಿವೆಂಚರ್ ಎಲ್ಲ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ಮೇಲೆ ಲಾಸ್ಟ್ ಹಣ ಏನು ಉಳಿಯತ್ತ, ಸೊ ಅದು ಯಾರಿಗೆ ಸಂಬಂಧ ಇರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್. ಅಂದ್ರೆ ಒಂದೇ ಪಾಯಿಂಟ್ ನಲ್ಲಿ ಹೆಂಗೆ ಇರಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ರೆಸಿಡ್ಯುಯಲ್ ಓನರ್ಸ್ ಆಫ್ ಅ ಕಂಪ್ನಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ರೆಸಿಡ್ಯುಯಲ್ ಓನರ್ಸ್ ಆಫ್ ಅ ಕಂಪ್ನಿ. ಸಾಮಾನ್ಯ ಷೇರುದಾರರು ಬಾಕಿ ಉಳಿದಿರುವ ಮಾಲೀಕರು ಎಂದು ಕರೆಯಲ್ಪಡುತ್ತಾರೆ ಅಥವಾ ಕರೆಸಿಕೊಳ್ತಾರೆ. ಓಕೆ, ಅದನ್ನು ಫಾರ್ಮುಲಾ ಪ್ರಕಾರ ಬಿಡಿಸಬಹುದು ನಾವು. ಯಾವ ರೀತಿ ಅಂದ್ರೆ ಟೋಟಲ್ ಅಸೆಟ್ಸ್ ಮೈನಸ್ ಸ್ಪೆಸಿಫಿಕ್ ಇಕ್ವಿಟಿ ಅಂತ ಕರಿತೀವಿ ನಾವು. ಟೋಟಲ್ ಅಸೆಟ್ ಮೈನಸ್ ಸ್ಪೆಸಿಫಿಕ್ ಇಕ್ವಿಟಿ. ಸ್ಪೆಸಿಫಿಕ್ ಇಕ್ವಿಟಿ ಮೀನ್ಸ್ ಲಾಂಗ್ ಟರ್ಮ್ ಡಿವೆಂಚರ್ ಅಂಡ್ ಪ್ರಿಫರೆನ್ಸ್ ಶೇರ್. ಅದನ್ನು ತಗೋಬಹುದು. ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ, ನೇಮ್ ದ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕೇಳ. ನೇಮ್ ದ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಲೆಕ್ಕಶಾಸ್ತ್ರ ಸಿದ್ಧಾಂತದ ಮೂಲಗಳನ್ನು ಬರೆಯಿರಿ ಅಥವಾ ಬೇರುಗಳನ್ನು ಹೆಸರಿಸಿರಿ ಅನ್ನ. ದೇರ್ ಆರ್ 3 ಇಂಪಾರ್ಟೆಂಟ್ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ನಂಬರ್ 1 ಡಿಸಿಷನ್ ಥಿಯರಿ, ತೀರ್ಮಾನಗಳಿಗೆ ಸಂಬಂಧಿಸಿದ ಸಿದ್ಧಾಂತ. ನಂಬರ್ 2 ಮೆಜರ್ಮೆಂಟ್ ಥಿಯರಿ, ಅಳತೆಗೋಲು ಸಿದ್ಧಾಂತ. ನಂಬರ್ 3 ಇನ್ಫಾರ್ಮೇಶನ್ ಥಿಯರಿ, ಮಾಹಿತಿಯ ಸಿದ್ಧಾಂತ. ವಾಟ್ ಆರ್ ದೋಸ್ 3? ಡಿಸಿಷನ್ ಥಿಯರಿ, measurement theory and information theory. You can remember DMI. DMI ಪ್ರಕಾರ ನೆನಪಿಟ್ಕೋಬಹುದು. How DMI? D means decision, M means measurement, I means information. So DMI ತೀರ್ಮಾನಗಳಿಗೆ ಸಂಬಂಧಿಸಿದ ಸಿದ್ಧಾಂತ, ಅಳತೆಗೋಲು ಸಿದ್ಧಾಂತ ಹಾಗೂ ಮಾಹಿತಿಯ ಸಿದ್ಧಾಂತ. ಈ ಮೂರಕ್ಕೂ ಏನಂತ ಕರೀತಾರೆ ಅಂದ್ರೆ ರೂಟ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕರೀತಾರೆ. ಇದು ಬಹಳ ಸಲ ಕೇಳಿದೆ. ನೆಕ್ಸ್ಟ್ ಕ್ವಶನ್, ಹೂ ಆರ್ ದ ಯೂಸರ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಐತೆ ನೋಡಿ, 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಏನೈತ್ರಿ, ಹೂ ಆರ್ ದ ಯೂಸರ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಲೆಕ್ಕಶಾಸ್ತ್ರ ಸಿದ್ಧಾಂತವನ್ನು ಉಪಯೋಗಿಸುವ ವ್ಯಕ್ತಿಗಳು ಯಾರು? 7 ರೀತಿ ಬರೀಬಹುದು. ಫಸ್ಟ್ ಆನ್ಸರ್ ಏನು ಅಂದ್ರೆ ಡೈರೆಕ್ಟ್ ಯೂಸರ್ಸ್ ಅಂತ ಬರೀತೀವಿ, ನೇರವಾಗಿ ಉಪಯೋಗಿಸುವ ವ್ಯಕ್ತಿಗಳು. ನಂಬರ್ 2 ಇಂಡೈರೆಕ್ಟ್ ಯೂಸರ್ಸ್, ಪರೋಕ್ಷವಾಗಿ ಉಪಯೋಗಿಸುವ ವ್ಯಕ್ತಿಗಳು. Now, who are the direct users of accounting? Employees of a company, ಕಂಪನಿಯಲ್ಲಿ ಉದ್ಯೋಗ ಮಾಡೋರು. ಶೇರ್ ಹೋಲ್ಡರ್ಸ್ ಆಫ್ ಅ ಕಂಪನಿ, ಕಂಪನಿಯಲ್ಲಿ ಶೇರು ಕೊಂಡು ತಗೊಂಡಿರೋರು.
ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿಯ ನಿರ್ದೇಶಕರು ನೇರವಾಗಿ ಉಪಯೋಗಿಸ್ತಾರ ಅವ್ರು, ಯಾಕಂದ್ರೆ ಅವ್ರ ಕಂಪ್ನಿಗೆ ನೇರವಾಗಿ ಸಂಬಂಧಪಟ್ಟಿರ್ತಾರೆ. ಇನ್ಡೈರೆಕ್ಟ್ ಯೂಸರ್ಸ್ ಅಂದ್ರೆ ಯಾರು, ಪರೋಕ್ಷವಾಗಿ ಯಾರು ಉಪಯೋಗಿಸ್ತಾರೆ, ಲಾಯರ್ಸ್ ಹೂ ಗಿವ್ಸ್ ಅಡ್ವೈಸ್ ಟು ದ ಕಂಪ್ನಿ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಅಥಾರಿಟಿ ಷೇರು ವಿನಿಮಯ ಕೇಂದ್ರ ಅಧಿಕಾರಿಗಳು, ಗವರ್ಮೆಂಟ್ ಸರ್ಕಾರ, ಪಬ್ಲಿಕ್ ಒಪಿನಿಯನ್, ಇವರೆಲ್ಲ ಏನ್ರಿ ಪರೋಕ್ಷವಾಗಿ ಉಪಯೋಗಿಸ್ತಾರೆ. ಅಂಡ್ ಕ್ರೆಡಿಟರ್ ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಸೊ ಇವರೆಲ್ಲ ಏನ್ರಿ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಯೂಸರ್ಸ್. ಸಪರೇಟ್ ಆಗಿ ಬರೀಬಹುದು, ಒಂದು ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಆಗಿ ಬರೀಬಹುದು. ನೀವು ಯು ಕ್ಯಾನ್ ರೈಟ್ ಎನಿಥಿಂಗ್ ಲೈಕ್ ಶೇರ್ ಹೋಲ್ಡರ್, ಡಿಬೆಂಚರ್ ಹೋಲ್ಡರ್, ಕ್ರೆಡಿಟರ್, ಪಬ್ಲಿಕ್, ಗವರ್ಮೆಂಟ್, ಲಾಯರ್ಸ್, ಎಂಪ್ಲಾಯೀಸ್, ಲೈಕ್ ದ್ಯಾಟ್. ಇವರೆಲ್ಲರೂ ಕಂಪ್ನಿಯಲ್ಲಿ ಅಕೌಂಟಿಂಗ್ ಅನ್ನ ಏನ್ ಮಾಡ್ತಾರ, ಯೂಸ್ ಮಾಡ್ತಾರ. ದೇ ಆರ್ ಕಾಲ್ಡ್ ಆಸ್ ಯೂಸರ್ಸ್ ಆಫ್ ದ ಅಕೌಂಟಿಂಗ್ ಅಂತ ಬರೀಬಹುದು. ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ, ವಾಟ್ ಈಸ್ ಅಕೌಂಟಿಂಗ್ ಪಾಸ್ಟುಲೇಟ್ ಅಂತ ಕರೀತಾರೆ. ಲೆಕ್ಕದ ಮೂಲಭೂತ ನಿಯಮ ಎಂದರೇನು? ಅಕೌಂಟಿಂಗ್ ಪಾಸ್ಟುಲೇಟ್ಸ್ ಆರ್ ದ ಬೇಸಿಕ್ ಅಜಂಪ್ಷನ್. ಫಸ್ಟ್ ಪಾಯಿಂಟ್ ಏನ್ ಕೊಟ್ಟ ನೋಡ್ರಿ, ಬೇಸಿಕ್ ಅಜಂಪ್ಷನ್, ಮೂಲಭೂತ ಊಹೆಗಳು. ಪ್ರೆಡಿಕ್ಷನ್, ಅಜಂಪ್ಷನ್ ಮೀನ್ಸ್ ಪ್ರೆಡಿಕ್ಷನ್. ಇಫ್ ದೇರ್ ಇಸ್ ಅ ಲಾಸ್ ಇನ್ ಕಂಟಿನ್ಯೂಸ್ ಫ್ಯೂಚರ್, ವಾಟ್ ಈಸ್ ಅಜಂಪ್ಷನ್, ಕಂಪ್ನಿ ಇಸ್ ಕ್ಲೋಸ್, ಅದಕ್ಕೆ ಅಜಂಪ್ಷನ್ ಅಂತ ಕರೀತಾರೆ. ಅಂಡ್ ಸೆಲ್ಫ್ ಅಕ್ಸೆಪ್ಟೆಡ್ ಟ್ರೂತ್, ಇವೆರಡು ವರ್ಡ್ ನೆನ್ಪಿಟ್ಕೊಂಡು ಸಾಕು. What is accounting postulate? You remember only two words. First one is it is a basic assumption, and the second one is self-accepted truth. ಅಂದ್ರೆ ಸ್ವಯಂ ಒಪ್ಪಿಕೊಂಡಿರತಕ್ಕಂಥ ತತ್ವಗಳು. ಸ್ವಯಂ ಒಪ್ಪಿಕೊಂಡಿರತಕ್ಕಂಥ ತತ್ವಗಳು ಅಂದ್ರೆ ನಾವು ಅವುಗಳನ್ನ ಒಪ್ಪಿಕೊಂಡಿರ್ತೇವೆ, ಒಪ್ಪಿಕೊಂಡು ಆಚರಣೆಗೆ ನಾವು ತಂದಿರ್ತೇವೆ, ಅನುಷ್ಠಾನಕ್ಕೆ ನಾವು ತಂದಿರ್ತೇವೆ. ಅದಕ್ಕೆ ನಾವು ಏನಂತ ಕರಿತೀವಿ, ಅಕೌಂಟಿಂಗ್ ಪಾಸ್ಟುಲೇಟ್, ಲೆಕ್ಕದ ಮೂಲಭೂತ ನಿಯಮ. Postulate means it is a assumption. Postulate means it is a self-accepted truth. Self-esteemed axioms ಅಂತ ಕರೀತಾರೆ ವರ್ಡ್. Self-esteemed axioms ಬಹಳ ಟೆಕ್ನಿಕಲ್ ವರ್ಡ್. Self-esteemed axioms ಅಂದ್ರೆ ನಾವಾಗೇ ಒಪ್ಪಿಕೊಂಡಿರ್ತಕ್ಕಂಥ ನಿಯಮಗಳು, ತತ್ವಗಳು. ಲೈಕ್ vertical balance sheet is accepted by us, and assets, land and building, it is accepted. Liability, creditor and debenture, it is accepted. ಇವಕ್ಕೆಲ್ಲ ಏನಂತ ಕರೀತಾರೆ ಅಂದ್ರೆ ಪಾಸ್ಟುಲೇಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ, ವಾಟ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಲೆಕ್ಕದ ತತ್ವ ಎಂದರೇನು? ಇದು ಮಾಸಲಕ್ಕೆ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಜನರಲ್ ಡಿಸಿಷನ್ ರೂಲ್ಸ್ ಡಿರೈವ್ಡ್ ಫ್ರಮ್ ಆಬ್ಜೆಕ್ಟಿವ್ಸ್ ಅಂಡ್ ಕನ್ಸೆಪ್ಟ್. ಜನರಲ್ ಡಿಸಿಷನ್ ರೂಲ್ಸ್ ಅಂತ ಕರೀತಾರೆ. ಸಾಮಾನ್ಯ ನಿಯಮಗಳು. ವಾಟ್ ಆರ್ ದ ಜನರಲ್ ಡಿಸಿಷನ್ಸ್ ಆರ್ ರೂಲ್ಸ್? General rules which is followed by everyone. Everyone ಅಂದ್ರೆ ಏನು? It may be a user of accounting, it may be a information provider of accounting. They normally use everything. ಅಂದ್ರೆ ಮಾಹಿತಿಯನ್ನ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಹಾಗೂ ಮಾಹಿತಿಯನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವುಗಳ ಉದ್ದೇಶಕ್ಕೆ ಅನುಗುಣವಾಗಿ ಹಾಗೂ ಕಲ್ಪನೆಗೆ ಅನುಗುಣವಾಗಿ ಇರ್ತವೆ. ಅವುಗಳಿಗೆ ನಾವೇನಂತ ಕರಿತೀವಿ, ಲೆಕ್ಕದ ತತ್ವಗಳು ಅಂತ ಕರಿತೀವಿ. ಲೆಕ್ಕದ ತತ್ವಗಳು ಅಂದ್ರೆ ಸಾಮಾನ್ಯ ನಿಯಮಗಳು ಉದ್ದೇಶಗಳನ್ನು ಒಳಗೊಂಡಿರ್ತವೆ, ಆಚರಣೆಗಳನ್ನು ಒಳಗೊಂಡಿರ್ತವೆ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಮಾನಿಟರಿ ಯೂನಿಟ್ ಪಾಸ್ಟುಲೇಟ್? ಹಣಕಾಸಿಗೆ ಸಂಬಂಧಿಸಿದ ಮೂಲಭೂತ ನಿಯಮ ಎಂದರೇನು? ಮಾನಿಟರಿ ಯೂನಿಟ್, ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ದ ಪಾಸ್ಟುಲೇಟ್ ಈಸ್ ರಿಲೇಟೆಡ್ ಟು ಮನಿ. ಎವ್ರಿ ಟ್ರಾನ್ಸಾಕ್ಷನ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ, ಮಾನಿಟರಿ ಓನ್ಲಿ, ಕ್ಯಾಶ್ ಐಟಮ್ಸ್ ಓನ್ಲಿ, ನಾನ್ ಕ್ಯಾಶ್ ಐಟಮ್ಸ್ ಈಸ್ ನಾಟ್ ಕನ್ಸಿಡರ್ಡ್. ಅಂದ್ರೆ ಏನು ಇಲ್ಲಿ? ಪ್ರತಿಯೊಂದು ಲೆಕ್ಕ ಮೂಲಭೂತ ನಿಯಮಗಳು, ಪ್ರತಿಯೊಂದು ಲೆಕ್ಕದ ಮೂಲಭೂತ ನಿಯಮಗಳು ಹಣಕಾಸಿಗೆ ಸಂಬಂಧಪಟ್ಟಿರುತ್ತವೆ, ಹಣದ ಮೌಲ್ಯವನ್ನ ವಿಸ್ತರಿಸುತ್ತವೆ, ಹಣದ ಮೌಲ್ಯದ ಮುಖಾಂತರ ವ್ಯವಹರಿಸುತ್ತವೆ. ಅವುಗಳಿಗೆ ನಾವೇನಂತ ಕರಿತೀವಿ, ಹಣಕಾಸಿಗೆ ಸಂಬಂಧಪಟ್ಟ ಮೂಲಭೂತ ನಿಯಮಗಳು ಅಂತ ಕರಿತೀವಿ. ಪ್ರತಿಯೊಂದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕ್ರಿ? ಇನ್ ಟರ್ಮ್ಸ್ ಆಫ್ ಮನಿ. ಲೈಕ್ ಬ್ಯಾಲೆನ್ಸ್ ಶೀಟ್, net profit 10,000 rupees, that is in terms of money. Gross profit 20,000 in terms of money. Salary 5,000 to manager in terms of money. ಅಂದ್ರೆ ಕೇವಲ ಹಣದ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ, ಮಾನಿಟರಿ ಯೂನಿಟ್ ಅಂತ. ನಾನ್ ಕ್ಯಾಶ್ ಬರಂಗಿಲ್ಲ, ಪ್ರಮೋಷನಲ್ ಯಾವ ಬರಂಗಿಲ್ಲ, ಕೇವಲ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಮಾತ್ರ ಬರ್ತಾವೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ, ಎಕ್ಸ್ಪಾಂಡ್ IFRS ಅಂಡ್ ICI. ಮುಂಚೆ ಒಂದು ಸ್ವಲ್ಪ ಎಕ್ಸ್ಪಾನ್ಷನ್ ಏನು ನೆನ್ಪಿಟ್ಬೋದು. ಇವು ಎರಡದನು. IFRS ಅಂದ್ರೆ ಏನ್ರಿ, ಇದು ಹೇಳಿ ನಾನು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. IFRS ಅಂದ್ರೆ ಏನ್ರಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್
ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಕ್ವಶನ್ ICAI ಅಂತ ಐತಿ. ICAI ಅಂದ್ರೆ ಏನ್ರಿ? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಕರೀತೀವಿ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇದು ಎಕ್ಸ್ಪಾನ್ಷನ್. ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ರಿ, ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಲೆಕ್ಕ ಬರಹ ಪ್ರಮಾಣಕಗಳು ಎಂದರೇನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಲೆಕ್ಕ ಬರಹ ಪ್ರಮಾಣಕಗಳು ಅಂತ ಕರೀತಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದ ರೂಲ್ಸ್, ಪ್ರೊಸೀಜರ್, ಕನ್ವೆನ್ಷನ್ಸ್ ವಿಚ್ ಪ್ರೊವೈಡ್ ದ ಮೇಜರ್ ಆಫ್ ಅಕ್ಸೆಪ್ಟಬಲ್ ಫಾರ್ ಪ್ರಾಕ್ಟೀಸ್ ಅಂತ ಕರೀತೀವಿ. ಸೊ ಏನೇನು ಕ್ಲಿಯರ್ ನೋಡ್ಯಾರು? ರೂಲ್ಸ್ ಅಂತ ಹೇಳ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನ್ರಿ? ರೂಲ್ಸ್, ನಿಯಮಗಳು, ಪ್ರೊಸೀಜರ್, ಆಚರಣೆಗಳು, ಆಮೇಲೆ ಕನ್ವೆನ್ಷನ್ಸ್, ಮೂಲಭೂತ ಪರಿಕಲ್ಪನೆಗಳು. ಎದರ ಸಲುವಾಗಿರ್ತವೆ ಅಂದ್ರೆ ಪ್ರಾಕ್ಟೀಸ್. ಇದೆಲ್ಲ ಬೇಡ, ಸಿಂಪಲ್ ಆಗಿ ತಿಳ್ಕೊಂಡು, ವಾಟ್ ಎವರ್ ಮೇ ಬಿ ದ ಅಕೌಂಟಿಂಗ್ ಪ್ರಾಕ್ಟೀಸ್, ಫಾರ್ ದ್ಯಾಟ್ ಪ್ರಾಕ್ಟೀಸ್ what is necessary, that is considered as accounting standard. Then what is necessary for accounting practice? The rules is necessary, principles is necessary, procedure is necessary, convention is necessary. So ಅವಕ್ಕೆ ನಾವು ಏನಂತ ಕರಿತೀವಿ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಂದ್ರೆ ನಾವು ಹೆಂಗ್ ಬೇಕಾದಂಗೆ ಲೆಕ್ಕ ಬರೆಯಕ್ಕೆ ಬರಂಗಿಲ್ಲ. ಲೆಕ್ಕವನ್ನ ಬರೀಬೇಕಾದ್ರೆ ಅದಕ್ಕೆ ಅದರದೇ ಆದಂತ ಏನಿರುತ್ತೆ? ನಿಯಮಗಳಿರ್ತವೆ, ಅದರದೇ ಆದಂತ ಆಚರಣೆಗಳಿರ್ತವೆ, ಅದರದೇ ಆದಂತ ತತ್ವಗಳಿರ್ತವೆ. ಇದೇ ರೀತಿ ನಾವು ನಿಯಮಗಳನ್ನ ಪಾಲಿಸಬೇಕು ಅಂತ ಇರ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಲೆಕ್ಕ ಬರಹ ಪ್ರಮಾಣಕಗಳು. In one sense, we can say that accounting standards are the self-evident truth for practitioner or guide to accounting practitioner. ಅಂದ್ರೆ ಲೆಕ್ಕವನ್ನ ಆಚರಣೆ ಮಾಡತಕ್ಕಂತ ವ್ಯಕ್ತಿಗಳಿಗೆ ಮಾರ್ಗಸೂಚಕಗಳು ಅಂತ ಕರೀತಾರೆ. Those who are called as guide. ಗೈಡ್ ಮಾಡ್ತಾವೆ. ಯಾರಿಗೆ ಗೈಡ್ ಮಾಡ್ತಾವ್ರಿ? ಅಕೌಂಟಿಂಗ್ ಪ್ರಾಕ್ಟೀಸ್ ಮಾಡೋದು. ಅದಕ್ಕೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ, ಮೆನ್ಷನ್ 2 ಮೆಥಡ್ಸ್ ಆಫ್ AS2 ಇನ್ವೆಂಟರಿ ವ್ಯಾಲ್ಯೂಯೇಷನ್ ಅನ್ನ. ಮೆಥಡ್ ಮೆನ್ಷನ್ 2 ಮೆಥಡ್ಸ್ ಆಫ್ AS2 ಇನ್ವೆಂಟರಿ ವ್ಯಾಲ್ಯೂಯೇಷನ್ ಅಂದ್ರೆ ಏನು? ಇನ್ವೆಂಟರಿ ಒಳಗೆ ಬರ್ತಕ್ಕಂಥ 2 ಮೆಥಡ್ಗಳನ್ನ ಹೆಸರಿಸಿ, ಪದ್ಧತಿಗಳನ್ನ ಹೆಸರಿಸಿರಿ ಅಂತ. ದೇರ್ ಆರ್ 2 ಪಾಪ್ಯುಲರ್ ಮೆಥಡ್ಸ್ ಆರ್ ದೇರ್. ನಂಬರ್ 1, ಫಸ್ಟ್ ಇನ್ ಫಸ್ಟ್ ಔಟ್, FIFO ಮೆಥಡ್ ಅಂತ ಕರಿತೀವಿ. ಫಸ್ಟ್ ಇನ್ ಫಸ್ಟ್ ಔಟ್, ದ ಗೂಡ್ಸ್ ವಿಚ್ ರಿಸೀವ್ಡ್ ಫಸ್ಟ್ that is sold first. ಯಾವ ಗೂಡ್ಸ್ ಮೊದಲು ರಿಸೀವ್ ಮಾಡ್ತೀರಿ ಅದನ್ನ ಮೊದಲು ಮಾರಬೇಕು, FIFO ಅಂತ ಕರೀತೀವಿ. ಸೆಕೆಂಡ್ ಒನ್ ಈಸ್ LIFO ಮೆಥಡ್. LIFO ಮೆಥಡ್ ಮೀನ್ಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಫಸ್ಟ್ ಔಟ್, the goods which is purchased at last that is sold at the beginning is called as LIFO method. ಇವೆರಡು ಪಾಪ್ಯುಲರ್, ಇವೆರಡು ನಿಮ್ಮ ಸಿಲೆಬಸ್ ಕದಾವ. ಯಾವ್ಯಾವ್ದವ್ರಿ? FIFO ಮೆಥಡ್ ಅಂಡ್ LIFO ಮೆಥಡ್. ಇವು ಬಿಟ್ಟು ಇನ್ನೂ ಸಾಕಷ್ಟು ಇನ್ವೆಂಟರಿ ಮೆಥಡ್ ಅದಾವ. ವೇಟೆಡ್ ಎವರೇಜ್ ಮೆಥಡ್ ಅಂತ ಬರುತ್ತಾ, ಸ್ಟ್ಯಾಂಡರ್ಡ್ ರೇಟ್ ಮೆಥಡ್ ಅಂತ ಬರುತ್ತಾ, HIFO ಮೆಥಡ್ ಅಂತ ಬರುತ್ತೆ, ಹೈಯೆಸ್ಟ್ ಇನ್ ಫಸ್ಟ್ ಔಟ್. ಸೊ NIFO ಮೆಥಡ್ ಅಂತ ಬರ್ತೈತಿ, ನೆಕ್ಸ್ಟ್ ಇನ್ ಫಸ್ಟ್ ಔಟ್. ಇವು ಯಾವ ನಿಮಗಿಲ್ಲ, ಸೊ ನಾಲೆಜ್ ಸಲುವಾಗಿ ಅಷ್ಟೇ. ಬರಿಬೇಕಾದ್ರೆ ಇವೆಲ್ಲ ಬರೋದು ಕರೆಕ್ಟೇ. FIFO ಆ್ಯಂಡ್ LIFO ವೇಟೆಡ್ ಎವರೇಜ್ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ, ಇದು 20th. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 2 ಫೀಚರ್ಸ್ ಆಫ್ ಅಕೌಂಟಿಂಗ್ ಥಿಯರಿ ಅಂತ ಕೇಳ. ಲೆಕ್ಕಶಾಸ್ತ್ರ ಸಿದ್ಧಾಂತದ 2 ಲಕ್ಷಣಗಳನ್ನು ಬರೆಯಿರಿ. ಅಕೌಂಟಿಂಗ್ ಥಿಯರಿ ಫೀಚರ್ ಏನಂದ್ರೆ ಇಟ್ ಈಸ್ ಅ ಲಾಜಿಕಲ್ ಪ್ರಿನ್ಸಿಪಲ್, ತರ್ಕಬದ್ಧವಾದಂಥ ತತ್ವಗಳು. ಇಟ್ ಹೆಲ್ಪ್ ಫಾರ್ ಪ್ರಾಕ್ಟೀಸ್, ಆಚರಣೆಗೆ ಯೋಗ್ಯವಾಗಿರ್ತವೆ ಅಂತ ಬರಿಬಹುದು. ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ, ವಾಟ್ ಈಸ್ ಅಕೌಂಟಿಂಗ್ ಎನ್ವೈರ್ಮೆಂಟ್? ಲೆಕ್ಕದ ಪರಿಸರ ಎಂದರೇನು? ಲೆಕ್ಕವನ್ನಿಡುವಿಕೆಯ ಪರಿಸರ ಎಂದರೇನು ಅಂತ. ಇದು ಭಾಳ ಸಿಂಪಲ್ ಅದ. 2 ವರ್ಡ್, ಅಕೌಂಟಿಂಗ್ ಎನ್ವೈರ್ಮೆಂಟ್. ಸಿಂಪಲ್ ಆಗಿ ಹೆಂಗೆ ಬರೀಬೇಕ್ರಿ, ದ ಎನ್ವಿರಾನ್ಮೆಂಟ್ ವಿಚ್ ಇನ್ಫ್ಲೂಯೆನ್ಸ್ ಆನ್ ಅಕೌಂಟಿಂಗ್ ಈಸ್ ಕಾಲ್ಡ್ ಆಸ್ ಅಕೌಂಟಿಂಗ್ ಎನ್ವೈರ್ಮೆಂಟ್. ಪರಿಸರಗಳು ಲೆಕ್ಕವನ್ನಿಡುವಿಕೆಯ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಲೆಕ್ಕದ ಪರಿಸರ ಅಂತ ಕರಿತೀವಿ. ಯಾವ್ಯಾವ ಎನ್ವೈರ್ಮೆಂಟ್ ಪ್ರಭಾವ ಬೀರ್ತಾವ ಹಂಗಾದ್ರೆ? ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಎನ್ವೈರ್ಮೆಂಟ್, ರಾಜಕೀಯ ಅಂಶಗಳು, ಎಕನಾಮಿಕ್ ಎನ್ವೈರ್ಮೆಂಟ್, ಆರ್ಥಿಕ ಅಂಶಗಳು, ಸೋಷಿಯಾಲಜಿಕಲ್ ಎನ್ವೈರ್ಮೆಂಟ್, ಸಾಮಾಜಿಕ ಅಂಶಗಳು, ಎಕನಾಮಿಕ್ ಎನ್ವೈರ್ಮೆಂಟ್, ಆರ್ಥಿಕ ಅಂಶಗಳು, ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್, ತಾಂತ್ರಿಕ ಅಂಶಗಳು, ಪ್ರೊಫೆಷನಲ್ ಎನ್ವೈರ್ಮೆಂಟ್, ವೃತ್ತಿಪರ ಅಂಶಗಳು, LPG ಎನ್ವೈರ್ಮೆಂಟ್, ಉದಾರೀಕರಣ, ಜಾಗತೀಕರಣ, ಪರಿಸರ. ಇವೆಲ್ಲ ಅಕೌಂಟಿಂಗ್ ಮೇಲೆ ಹೆಂಗೆ ಪ್ರಭಾವ ಬೀಳ್ತಾವ ಅಂತ ಹೇಳೋದಕ್ಕೆ ಅಕೌಂಟಿಂಗ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಪ್ರಾಗ್ಮ್ಯಾಟಿಕ್ ಅಪ್ರೋಚ್? ಪ್ರಾಯೋಗಿಕ ಮಾರ್ಗ ಎಂದರೇನು ಅಂತ. ಪ್ರಾಯೋಗಿಕ ಮಾರ್ಗ ಅಂತ ಕರಿತೀವಿ. ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಮೀನ್ಸ್ ದ ಅಪ್ರೋಚ್ ವಿಚ್ ಈಸ್ ಪ್ರಾಕ್ಟಿಕಲಿ ಅಪ್ಲಿಕೇಬಲ್. ಈ ವರ್ಡ್ ಬಹಳ ಮುಖ್ಯ ನೋಡಿ.
The approach which is practically applicable is called as pragmatic approach. ಯಾವ ಮಾರ್ಗವು ವ್ಯಾವಹಾರಿಕವಾಗಿ ಅನ್ವಯವಾಗುತ್ತದೆ ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತ ಕರಿತೀವಿ. ವ್ಯಾವಹಾರಿಕವಾಗಿ ಅದು ನಮ್ಗೆ ಸಕ್ಸಸ್ ಆಗಬೇಕು, ಅದು ನಮ್ಗೆ ಯೂಸ್ಫುಲ್ ಆಗಬೇಕು, ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತ. ಯಾವ ಮಾರ್ಗವು ವ್ಯಾವಹಾರಿಕವಾಗಿ ಅನ್ವಯವಾಗುತ್ತದೋ ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎಂಟಿಟಿ ಕನ್ಸೆಪ್ಟ್ ಅಂತ ಇತ್ತು. ಅಸ್ತಿತ್ವದ ಕಲ್ಪನೆ ಅಂದರೆ ಏನು ಅಂತ. ಸೊ ಎಂಟಿಟಿ ಮೀನ್ಸ್ here the business is separate and the members are separate. The business transaction is written separately and the members drawing is written separately. ಅಂದ್ರೆ ಏನು, ಅಸ್ತಿತ್ವದ ಕಲ್ಪನೆಯ ಪ್ರಕಾರ ಸದಸ್ಯರು ಬೇರೆ ಇರ್ತಾರ ಹಾಗೂ ವ್ಯವಹಾರ ಬೇರೆ ಇರುತ್ತೆ. ಸದಸ್ಯರು ವ್ಯವಹಾರಕ್ಕೆ ಸಂಬಂಧಪಟ್ಟಿರಂಗಿಲ್ಲ, ಅವರು ಮಾಡಿರ್ತಕ್ಕಂಥ ವೆಚ್ಚವೇ ಬೇರೆ, ಕಂಪ್ನಿಯ ಪರಿಣಾಮಗಳೇ ಬೇರೆ ಅಂತ ಕರೀತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫುಲ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್. ಪೂರ್ಣ ಬಹಿರಂಗಗೊಳಿಸುವ ತತ್ವ ಅಂದರೆ ಏನು ಅಂತ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ದ ಫುಲ್ ಡಿಸ್ಕ್ಲೋಜರ್ ಪ್ರಿನ್ಸಿಪಲ್ ಮೀನ್ಸ್ ಈಚ್ ಅಂಡ್ ಎವ್ರಿ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಡಿಸ್ಕ್ಲೋಸ್ ಟು ದ ಯೂಸರ್ಸ್ ಆಫ್ ದ ಅಕೌಂಟಿಂಗ್. ಈಚ್ ಅಂಡ್ ಎವ್ರಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಸ್ ಡಿಸ್ಕ್ಲೋಸ್ ಟು ದ ಯೂಸರ್ಸ್ ಆಫ್ ದ ಅಕೌಂಟಿಂಗ್. ಪ್ರತಿಯೊಂದು ಮಾಹಿತಿಯನ್ನು ಉಪಯೋಗಿಸುವ ವ್ಯಕ್ತಿಗಳಿಗೆ ಕೊಡಬೇಕು. ಪ್ರತಿಯೊಂದು ಮಾಹಿತಿ ಅಂದ್ರೆ ಏನು, whether it is important or not important. Each and every accounting information is given to users. ಮಾಹಿತಿಯನ್ನು ಉಪಯೋಗಿಸುವ ವ್ಯಕ್ತಿಗಳಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಏನು, ವೆದರ್ ಇಟ್ ಈಸ್ ರೆಲೆವೆಂಟ್ ಆರ್ ಇರ್ರೆಲೆವೆಂಟ್, ಅದು ಹೆಚ್ಚು ಉಪಯೋಗ ಆಗ್ಬೋದು ಅಥವಾ ಕಡಿಮೆ ಉಪಯೋಗ ಆಗ್ಬೋದು, ಪ್ರತಿಯೊಂದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಪೂರ್ಣ ಬಹಿರಂಗಗೊಳಿಸುವ ತತ್ವ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ನೋಡ್ರಿ, ನೇಮ್ ದ ಪಾರ್ಟೀಸ್ ಬೆನಿಫಿಟೆಡ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಐತಿ ಕ್ವಶನ್. ಲೆಕ್ಕ ಬರ ಪ್ರಮಾಣಕದಿಂದ ಪ್ರಯೋಜನವನ್ನು ಹೊಂದುವ ವ್ಯಕ್ತಿಗಳು ಯಾರು ಅನ್ನೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾರ್ಯಾರು ಉಪಯೋಗ ಆಗುತ್ತೆ. ಫಸ್ಟ್ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ದ ಯೂಸರ್ಸ್, ಯಾರು ಉಪಯೋಗಿಸ್ತಾರೆ ಅವರು, ಶೇರ್ ಹೋಲ್ಡರ್, ಪಬ್ಲಿಕ್, ಎಂಪ್ಲಾಯೀಸ್, ಗವರ್ಮೆಂಟ್. ದೆನ್ ಇಟ್ ಮೇ ಬಿ ಬಿಸ್ನೆಸ್ ಮನ್. ನೆಕ್ಸ್ಟ್ ಒನ್ ಯೂಸ್ ಆಗೋದು ಯಾರಿಗೆ, ಬಿಸ್ನೆಸ್ ಮನ್, ಅಪ್ಲೈಡ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ. ಲೆಕ್ಕದ ಆಚರಣೆ ಎಂದರೆ ಏನು ಅಂತ. Accounting practice means it is application of accounting principles, procedures, rules and regulation. ಒಂದ ವರ್ಡ್ ನೆನ್ಪಿಟ್ಕೋಬೇಕು ನಾವು. ಅಕೌಂಟಿಂಗ್ ಪ್ರಾಕ್ಟೀಸ್ ಅಂದ್ರೆ ಅಪ್ಲಿಕೇಶನ್ ಅಂತ. ಅಕೌಂಟಿಂಗ್ ಪ್ರಾಕ್ಟೀಸ್ ಅಂದ್ರೆ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ಏನು, ಆಚರಣೆ. ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಪ್ರೊಸೀಜರ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಲೆಕ್ಕದ ನಿಯಮಗಳು, ಆಚರಣೆಗಳು, ಪದ್ಧತಿಗಳನ್ನ ಹೆಂಗೆ ನಾವು ಪ್ರಾಕ್ಟೀಸ್ಗೆ ತೊಗೊಂಬರ್ತೀವಿ, ಹೆಂಗೆ ಆಚರಣೆಗೆ ತೊಗೊಂಬಂದಿರ್ತೀವಿ ಅಂತ ಹೇಳೋದಕ್ಕೆ ಲೆಕ್ಕದ ಆಚರಣೆ ಅಂತ. ನಿಮ್ಗೆ ಈಸಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋವಾಗ ಎರಡು ಡೆಫಿನೇಷನ್ ಈಸಿ ನೆನಪಿಟ್ಕೋಬೋದು ನಾವು. ಒಂದು ಅಕೌಂಟಿಂಗ್ ಥಿಯರಿ, ಇನ್ನೊಂದು ಅಕೌಂಟಿಂಗ್ ಪ್ರಾಕ್ಟೀಸ್. ಇವು ಎರಡನ್ನು ಒಂದೇ ವರ್ಡ್ನಲ್ಲಿ ನಾವು ಬೈಫರ್ಕೇಟ್ ಮಾಡಿ ಹೇಳ್ಬೋದು ಇಫ್ ಯು ಅಪ್ಲೈ ಯುವರ್ ಮೈಂಡ್. ಯಾವ ರೀತಿ, ಅಕೌಂಟಿಂಗ್ ಥಿಯರಿ ಮೀನ್ಸ್ ಇಟ್ ಈಸ್ ಸೆಟ್. ಇಲ್ಲಿ ವರ್ಡ್ ಒಂದು ನೆನಪಿಟ್ಕೋಬೇಕಾ, ಸೆಟ್ ಅನ್ನೋದು, SET ಸೆಟ್. ಅಕೌಂಟಿಂಗ್ ಪ್ರಾಕ್ಟೀಸ್ ಒಳಗೆ ಯಾವ ವರ್ಡ್ ನೆನಪಿಟ್ಕೋಬೇಕು, ಅಪ್ಲಿಕೇಶನ್, ಆಚರಣೆ. ಒಂದು ಸೆಟ್, ಇನ್ನೊಂದು ಅಪ್ಲಿಕೇಶನ್. ಈಗ ಎರಡನ್ನು ತೊಗೊಂಬರ್ತೀನಿ ನೋಡಿ, ಲಿಂಕ್ ಮಾಡಿ. ಯಾವ ರೀತಿ, ಅಕೌಂಟಿಂಗ್ ಥಿಯರಿ ಮೀನ್ಸ್ ನೋಡಿ ನೆನಪಿಟ್ಕೊಳ್ಳಿ, ಸೆಟ್ ಆಫ್ ಪ್ರಿನ್ಸಿಪಲ್ಸ್, ಪ್ರೊಸೀಜರ್ಸ್, ರೂಲ್ಸ್, ರೆಗ್ಯುಲೇಷನ್. ಸೆಟ್ ಆಫ್ ಪ್ರಿನ್ಸಿಪಲ್ಸ್, ಪ್ರೊಸೀಜರ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ತತ್ವಗಳು, ಆಚರಣೆಗಳು, ಅಭಿಪ್ರಾಯಗಳ ಮಿಶ್ರಣಕ್ಕೆ ಲೆಕ್ಕಶಾಸ್ತ್ರ ಸಿದ್ಧಾಂತ ಅಂತ ಕರೀತೀವಿ. ಇಲ್ಲಿ ಆಚರಣೆಗಳ ಮಿಶ್ರಣ ಇದೆ. ಮತ್ತು ಇಲ್ಲಿ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂದ್ರೆ ಏನು, ಅಪ್ಲಿಕೇಶನ್. ಯಾವ ಪ್ರಿನ್ಸಿಪಲ್ ಇರ್ತಾವಲ್ಲ ಅವುಗಳನ್ನ ಹೆಂಗೆ ಅಡಾಪ್ಟ್ ಮಾಡಬೇಕು ಅಂತ ಹೇಳೋದು ಯಾವುದು, ಅಕೌಂಟಿಂಗ್ ಪ್ರಾಕ್ಟೀಸ್. ಜಸ್ಟ್ ಲೈಕ್ ಅಪ್ಲಿಕೇಶನ್, ಪ್ರಿನ್ಸಿಪಲ್, ಪ್ರೊಸೀಜರ್ ಆ್ಯಂಡ್ ಸೊ ಆನ್. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಸ್ಟೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್, annuity ಮೆಥಡ್ ಆಫ್ ಡೆಪ್ರಿಸಿಯೇಷನ್, ಸಿಂಕಿಂಗ್ ಫಂಡ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್. ಇವೆಲ್ಲ ಏನ್ರಿ ಪದ್ಧತಿಗಳು ಭಾಳಷ್ಟು ಅದಾವ. ದೀಸ್ ಮೆಥಡ್ಸ್ ಆರ್ ಕಾಲ್ಡ್ ಆಸ್ ಅಕೌಂಟಿಂಗ್ ಥಿಯರಿ. Then which is accounting practice? Applying particularly reducing balance method is a accounting practice. Applying particularly state line method is called as a accounting practice. ಇದೇ ಪದ್ಧತಿಯನ್ನ ಇದೇ ರೀತಿಯಾಗಿ ಅನ್ವಯ ಮಾಡಬೇಕು ಅಂತ ಹೇಳೋದು ಯಾವುದು, ಲೆಕ್ಕದ ಆಚರಣೆ, ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರೆ, ರೈಟ್ ಎನಿ 2 ಫೀಚರ್ಸ್ ಆಫ್ ಡೆಪ್ರಿಸಿಯೇಷನ್. ಸವಕಳಿಯ 2 ಲಕ್ಷಣಗಳನ್ನು ಬರೆಯಿರಿ. ಡೆಪ್ರಿಸಿಯೇಷನ್ ಈಸ್ ಇನ್ಕ್ಲೂಡೆಡ್ ವಿಯರ್ ಅಂಡ್ ಟಿಯರ್. ಎವ್ರಿ ಇಯರ್ ದ ಡೆಪ್ರಿಸಿಯೇಷನ್ ಈಸ್ ಚಾರ್ಜ್ ಆನ್ ಫಿಕ್ಸ್ ಅಸೆಟ್.
ಎರಡು ಬರೋದು ಸಾಕು. ವಿಯರ್ ಆ್ಯಂಡ್ ಟಿಯರ್ ಇರುತ್ತೆ. ಆಮೇಲೆ ಚಾರ್ಜ್ ಅದರ ಮೇಲೆ ಮಾಡ್ತೀವಿ ನಾವು, ಫಿಕ್ಸ್ ಅಸೆಟ್ ಮೇಲೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಈಸ್ ಫಾಲೋಡ್. ಬೇರೆ ಬೇರೆ ಪದ್ಧತಿಗಳನ್ನು ನಾವು ಅಳವಡಿಸ್ತೀವಿ ಈಗಲೇ ನಾವು. ನೆಕ್ಸ್ಟ್ expand gap and IASP. No, already hai na. Gap and IASP. Gap means generally accepted accounting principle, and IASP means International Accounting Standard Board. ಅಂತಾರಾಷ್ಟ್ರೀಯ ಲೆಕ್ಕ ಬರಹಗಳು ಒಂದು. ನೆಕ್ಸ್ಟ್ ನೇಮ್ ವಾಟ್ ಈಸ್ ಮಟೀರಿಯಾಲಿಟಿ ಪ್ರಿನ್ಸಿಪಲ್ ಅಂತ. ನೆಕ್ಸ್ಟ್ ಕ್ವಶನ್ ಏನೈತ್ರಿ, ವಾಟ್ ಈಸ್ ಮಟೀರಿಯಾಲಿಟಿ ಪ್ರಿನ್ಸಿಪಲ್? ವಸ್ತುನಿಷ್ಠ ತತ್ವ ಎಂದರೇನು? ವಸ್ತುನಿಷ್ಠ ಅಂತ ಕರಿತೀವಿ ಕನ್ನಡ. ಮಟೀರಿಯಾಲಿಟಿ ಪ್ರಿನ್ಸಿಪಲ್ ಅಂದ್ರೆ ವಸ್ತುನಿಷ್ಠ ತತ್ವ. ದ ಪ್ರಿನ್ಸಿಪಲ್ ವಿಚ್ ಸಜೆಸ್ಟ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ದ ರೆಲೆವೆಂಟ್ ಇನ್ಫಾರ್ಮೇಶನ್, ದ ಕೋರ್ ಇನ್ಫಾರ್ಮೇಶನ್ ಈಸ್ ಕಾಲ್ಡ್ ಆಸ್ ಮಟೀರಿಯಾಲಿಟಿ ಪ್ರಿನ್ಸಿಪಲ್. ವಸ್ತುನಿಷ್ಠ ತತ್ವ ಅಂದ್ರೆ ಏನು? ಯಾವುದು ಅವಶ್ಯಕತೆ ಇದೆಯೋ, ಯಾವುದು ಮಹತ್ವ ಇದೆಯೋ, ಯಾವುದು ಆಚರಣೆಗೆ ಯೋಗ್ಯವಾಗಿದೆಯೋ, ಯಾವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆಯೋ ಆ ತತ್ವವನ್ನು ಕೊಡೋದಕ್ಕೆ ನಾವೇನಂತ ಕರಿತೀವಿ? ವಸ್ತುನಿಷ್ಠ ತತ್ವ. ವಿಚ್ ಈಸ್ ಇಂಪಾರ್ಟೆಂಟ್, ಸಿಗ್ನಿಫಿಕೆನ್ಸ್, ರೆಲೆವೆಂಟ್, ಬೇಕಾದ ವರ್ಡ್ ಯೂಸ್ ಮಾಡ್ಬೋದು, ಅದಕ್ಕೆ ನಾವು ಮಟೀರಿಯಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ನೋಡ್ರಿ, ವಾಟ್ ಈಸ್ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್? ಸಾಂಪ್ರದಾಯಿಕ ತತ್ವ ಎಂದರೇನು ಅಥವಾ ಸಂರಕ್ಷಣಾ ತತ್ವ ಎಂದರೇನು ಅಂತ. ಇದು ಬಹಳ ಸಲ ಹೇಳಿ ನಿಮ್ಗೆ ಪಾಪ್ಯುಲರ್ ಕ್ವಶನ್ ಇದು. ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ ಮೀನ್ಸ್ ಇಟ್ ಈಸ್ ಅ ಪ್ರಿನ್ಸಿಪಲ್ ವಿಚ್ ಕನ್ಸಿಡರ್ ಫ್ಯೂಚರ್ ಲಾಸ್ ಬಟ್ ನಾಟ್ ಕನ್ಸಿಡರ್ ಫ್ಯೂಚರ್ ಗೇನ್. ಭವಿಷ್ಯದ ನಷ್ಟವನ್ನು ಪರಿಗಣಿಸುತ್ತದೆ, ಆದರೆ ಭವಿಷ್ಯದ ಲಾಭವನ್ನು ಪರಿಗಣಿಸುವುದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಯಾಕೆ ಇದು ಲಾಸ್ ಕನ್ಸಿಡರ್ ಮಾಡುತ್ತೆ? ಬಿಕಾಸ್ ಲಾಸ್ ವಿ ವಾಂಟ್ ಟು ರೆಡ್ಯೂಸ್ ಇಟ್, ಕಡಿಮೆ ಮಾಡಬೇಕಾದ್ರೆ. ಬಟ್ ದ ಓನ್ಲಿ ಒನ್ ಥಿಂಗ್ ಈಸ್ ಗೇನ್ ಶುಡ್ ಬಿ ಗೇನ್ ಓನ್ಲಿ, ವಿ ಡಸಂಟ್ ಬಾರೋ. ಓಕೆ, ಇದು ಅಕೌಂಟಿಂಗ್ ಏನಂತ ಕರೀತಾರೆ? ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ ಅಂತ. ನೆಕ್ಸ್ಟ್ ಕ್ವಶನ್ ಏನು ಬರ್ಬೋದು ಅಂದ್ರೆ, ವಾಟ್ ಈಸ್ ಯೂನಿಫಾರ್ಮಿಟಿ ಪ್ರಿನ್ಸಿಪಲ್ ಅಂತ. ಏಕರೂಪತೆಯ ತತ್ವ. ಯೂನಿಫಾರ್ಮಿಟಿ ಪ್ರಿನ್ಸಿಪಲ್ ಮೀನ್ಸ್ ದ ಪ್ರಿನ್ಸಿಪಲ್ ವಿಚ್ ಬ್ರಿಂಗ್ ಆಲ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಇನ್ ಸೇಮ್ ವೇ. ಒಂದೇ ರೀತಿಯಾಗಿರಬೇಕು ಪ್ರಿನ್ಸಿಪಲ್ಸ್, ಒಂದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ? ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೊ ಇದು ಕನ್ಸಿಡರೇಷನ್. ಇವು ಇಂಪಾರ್ಟೆಂಟ್ ಕ್ವಶನ್ಸ್, 2 marks questions. ಸೊ ಇವನ್ನ ಸ್ವಲ್ಪ ಹೋದ್ರಿ. Next related subjects I will make video on next. Please subscribe the channel. Thank you.